ದೀಪ ಸಂಯೋಜನಾತ್ ಜ್ಞಾನಂ ಪುತ್ರ ಲಾಭೋ ಭವೇದ್ ಧ್ರುವಂ. ಏತತ್ ಸ್ತೋತ್ರವಾಗ್ಬೇಕು. ಹೌದು ಹೌದು. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ವೃಂದಾವನ ಅಂತಿಕೆ ಅಥವಾ ಗುರು ವೃಂದಾವನ ಅಂತಿಕೆ. ದೀಪ ಸಂಯೋಜನಾತ್ ಜ್ಞಾನಂ ಪುತ್ರ ಲಾಭೋ ಭವೇದ್ ಧ್ರುವಂ. ಯಾರೋ ಈ ಸ್ತೋತ್ರವನ್ನ ಪಠಿಸಿ ಗುರುಗಳ ವೃಂದಾವನದ ಸನ್ನಿಧಾನದಲ್ಲಿ ಅಥವಾ ಗುರುಗಳ ಭಾವಚಿತ್ರವನ್ನ ಇಟ್ಟುಕೊಂಡಾದರೂ ದೀಪವನ್ನ ಹಚ್ತಾರೋ ಅಂಥವರಿಗೆ, ಅಪುತ್ರರಾದವರಿಗೆ ಸತ್ಪುತ್ರರ ಪ್ರಾಪ್ತಿ ಆಗತ್ತೆ. ಖಂಡಿತವಾಗಿ ಪುತ್ರ ಲಾಭ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಲೌಕಿಕವಾದಂತಹ ಒಂದು ಫಲ. ಇದು ಈ ಸ್ತೋತ್ರವನ್ನು ಹೇಳಿ ಯಾರು ದೀಪವನ್ನು ಹಚ್ತಾರೋ ಗುರುಗಳ ವೃಂದಾವನದ ಸನ್ನಿಧಾನದಲ್ಲಿ ಅವರಿಗೆ ಪುತ್ರ ಲಾಭವಾಗತ್ತೆ ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಇದು ಲೌಕಿಕವಾದ ಫಲ. ಇದು ಆದರೆ ಮುಖ್ಯವಾದ ಫಲ ಯಾವುದು? ಮುಖ್ಯವಾದ ಫಲ ಯಾವುದು ಅಂತಂದು ಹೇಳಿದ್ರೆ, ರಾಯರು ಭಾವದೀಪ ಅನ್ನುವ ಗ್ರಂಥಗಳನ್ನು ಬರೆದಿದ್ದಾರೆ. ಗ್ರಂಥಗಳ ಅರಿವು ನಮಗ್ ಉಂಟಾಗಬೇಕು ಅಂತಂದ್ರೆ ರಾಯರ ಈ ಸ್ತೋತ್ರಗಳನ್ನ ಪಠಿಸಿ, ರಾಯರೇ ನಿಮ್ಮ ಗ್ರಂಥಗಳನ್ನ ಅರ್ಥ ಮಾಡಿಕೊಳ್ಳುವ ಸೌಭಾಗ್ಯವನ್ನ ಕರುಣಿಸಿ ಅಂತ ಕೇಳಿಕೊಂಡು ದೀಪ ಸಂಯೋಜನಾತ್, ದೀಪ ಅಂತಂದು ಹೇಳಿದ್ರೆ ಈ ಭಾವದೀಪ ಎಂಬ ಗ್ರಂಥಗಳನ್ನ ಸಂಯೋಜನೆ ಮಾಡೋದು. ಮಧ್ವಾಚಾರ್ಯರು ಬರೆದಂತಹ ಗ್ರಂಥಗಳಿಗೆ, ವೇದವ್ಯಾಸರ ವಾಕ್ಯಗಳಿಗೆ, ಟೀಕಾ ಪಂಕ್ತಿಗಳಿಗೆ, ಜಯತೀರ್ಥರು ಬರೆದಂತಹ ಗ್ರಂಥಗಳಿಗೆ ಟೀಕಾ ಪಂಕ್ತಿಗಳಿಗೆ ಯೋಜನೆ ಮಾಡಿಕೊಂಡರೆ ಅವರಿಗೆ ಜ್ಞಾನ, ಶಿಷ್ಯ ಸಂಪತ್ತು ಇವೆಲ್ಲವೂ ಕೂಡ ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಶಾಸ್ತ್ರೀಯ ಪರಂಪರೆಯಲ್ಲಿ ವೇದವ್ಯಾಸರು ಪುರಾಣಗಳನ್ನ, ಬ್ರಹ್ಮಸೂತ್ರಗಳನ್ನ, ವೇದಗಳ ವಿಭಾಗವನ್ನ ಮಾಡಿ ಜಗತ್ತಿಗೆ ಕೊಟ್ಟಿದ್ದಾರೆ. ಅವರು ಬರೆದಂತಹ ಸೂತ್ರಗಳಿಗೆ, ಅವರೇ ರಚಿಸಿದಂತಹ ಮಹಾಭಾರತ, ಭಾಗವತ, 18 ಪುರಾಣ ಮುಂತಾದಂತಹ ಗ್ರಂಥಗಳಿಗೆ ಅರ್ಥವನ್ನು ತಿಳಿಯಬೇಕು ಅಂತಾದರೆ ನಾವು ಮಧ್ವಾಚಾರ್ಯರ ಮೊರೆ ಹೋಗಬೇಕು. ಯಾಕೆಂದ್ರೆ ಮಧ್ವಾಚಾರ್ಯರು ಬರೆದಂತಹದ್ದು ವೇದವ್ಯಾಸರ ಗ್ರಂಥಗಳಿಗೆ ವ್ಯಾಖ್ಯಾನ. ವೇದವ್ಯಾಸರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಂತಹದ್ದು ಮಧ್ವಾಚಾರ್ಯರು. ಹೀಗೆ ಮಧ್ವಾಚಾರ್ಯರು ಬರೆದಂತಹ ಆ ಗ್ರಂಥಗಳನ್ನ ಭಾಷ್ಯ ಎಂಬುದಾಗಿ ಕರೀತಾರೆ. ಭಾಷ್ಯ ಅಂತಂದು ಹೇಳಿದ್ರೆ ಮೂಲ ಗ್ರಂಥಗಳ ಅರ್ಥವನ್ನು ನಿರೂಪಣೆ ಮಾಡಿಕೊಡುವ ಗ್ರಂಥಗಳು. ಆ ಭಾಷ್ಯಗಳ ಭಾಷೆಯೂ ಕೂಡ ಬಹಳ ಗೂಢ ಇರುತ್ತೆ, ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅಲ್ಪಜ್ಞಾನಿಗಳಿಗೆ, ನಮ್ಮಂಥವರಿಗೆ. ಅವುಗಳ ಅರ್ಥದ ಜ್ಞಾನಕ್ಕೋಸ್ಕರವಾಗಿ ಜಯತೀರ್ಥರು ಟೀಕಾ ಗ್ರಂಥಗಳನ್ನು ಬರೆದಿದ್ದಾರೆ. ವೇದವ್ಯಾಸರು ಬರೆದಂತಹ ಗ್ರಂಥಗಳ ಅರ್ಥೈಸುವಿಕೆಗಾಗಿ ಮಧ್ವಾಚಾರ್ಯರು ಭಾಷ್ಯಗಳನ್ನ ರಚನೆ ಮಾಡಿದರೆ, ಮಧ್ವಾಚಾರ್ಯರ ಭಾಷ್ಯಗಳಿಗೆ ವ್ಯಾಖ್ಯಾನ ರೂಪವಾಗಿ, ಅವುಗಳ ವಿವರಣ ರೂಪವಾಗಿ ಜಯತೀರ್ಥರು, ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಇವರೇ ಮೊದಲಾದ ಅನೇಕ ಮಹನೀಯರು ಟಿಪ್ಪಣಿಗಳನ್ನ, ಟೀಕಾ ಗ್ರಂಥಗಳನ್ನ ಬರೆದಿದ್ದಾರೆ.
ವೇದವ್ಯಾಸರು ಬರೆದಿದ್ದು ಸೂತ್ರ, ಮಹಾಭಾರತವೇ ಮೊದಲಾದ ಗ್ರಂಥಗಳಾದರೆ ಮಧ್ವಾಚಾರ್ಯರು ಆ ಗ್ರಂಥಗಳ ಅರ್ಥೈಸಿಕೊಳ್ಳುವಿಕೆಗೋಸ್ಕರವಾಗಿ ಅನೇಕ ಭಾಷ್ಯಗಳನ್ನು ಬರೆದಿದ್ದಾರೆ. ಭಾಷ್ಯಗಳು: ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಋಗ್ಭಾಷ್ಯ, ಗೀತಾ ಭಾಷ್ಯ ಅಂತ ಅನೇಕ ಭಾಷ್ಯಗಳನ್ನ ಮಧ್ವಾಚಾರ್ಯರು ಬರೆದಿದ್ದಾರೆ. ಮಧ್ವಾಚಾರ್ಯರು ಬರೆದಂತಹ ಗ್ರಂಥಗಳನ್ನೇ ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ವೇದವ್ಯಾಸರು ಯಾವ ಗ್ರಂಥಗಳನ್ನ ನಮಗೆ ಉದ್ಧಾರಕ್ಕೋಸ್ಕರ ಅಂತ ಉಪದೇಶ ಕೊಟ್ಟಿದ್ದಾರೋ ಆ ಗ್ರಂಥಗಳ ಅರ್ಥಾನುಸಂಧಾನಕ್ಕೋಸ್ಕರ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ಆ ಸರ್ವಮೂಲ ಗ್ರಂಥಗಳ ಅರ್ಥವನ್ನ ಬಿಡಿಸಿಕೊಡ್ಲಿಕ್ಕೋಸ್ಕರ ಬರೆದಂತಹ ಗ್ರಂಥಗಳು ಟೀಕಾ ಗ್ರಂಥಗಳು. ಅದನ್ನು ಜಯತೀರ್ಥರು, ಪದ್ಮನಾಭ ತೀರ್ಥರು ಮುಂತಾದಂತಹ ಮಹನೀಯರು ಈ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಟೀಕಾ ಗ್ರಂಥಗಳು ಕೂಡ ಗಹನವಾದ ಅರ್ಥಗಳನ್ನ ಹೊಂದಿರೋದ್ರಿಂದಾಗಿ ಅವುಗಳ ಅರ್ಥಾನುಸಂಧಾನವು ಕಷ್ಟ ಅನ್ನುವ ಕಾರಣದಿಂದಾಗಿ ಅವುಗಳ ಅರ್ಥ ವಿವರಣೆಗೋಸ್ಕರವಾಗಿ ರಾಯರೇ ಮೊದಲಾದ ನೂರಾರು ಟಿಪ್ಪಣಿಕಾರರು ಅನೇಕ ಟೀಕಾ, ಟಿಪ್ಪಣಿ ಮುಂತಾದ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಧಾನವಾದ ಟಿಪ್ಪಣಿಕಾರರು ನಮ್ಮ ರಾಯರು. ಅವರು ಅನೇಕ ಟಿಪ್ಪಣಿ ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಸಿದ್ಧವಾದದ್ದು, ಲೋಕದಲ್ಲೆಲ್ಲ ಬಹಳ ಪ್ರಸಿದ್ಧವಾದದ್ದು ಪರಿಮಳ ಮತ್ತು ಭಾವದೀಪ ಅನ್ನುವ ಗ್ರಂಥಗಳು. ಆ ಭಾವದೀಪವೇ ಮೊದಲಾದಂತಹ ಯಾವ ರಾಯರ ಗ್ರಂಥಗಳಿವೆಯೋ ಆ ಗ್ರಂಥಗಳನ್ನ ಓದಿ ಅರ್ಥಾನುಸಂಧಾನ ಮಾಡಿಕೊಳ್ಬೇಕು ಅಂತಂದ್ರೆ ರಾಯರ ಈ ಸ್ತೋತ್ರವನ್ನ ಹೇಳಬೇಕು. ಹೇಳಿ ನಿಮ್ಮ ಅನುಗ್ರಹದ ಬಲದಿಂದಾಗಿ, ನಿಮ್ಮ ಟಿಪ್ಪಣಿಗಳ ಮುಖಾಂತರವಾಗಿ ಜಯತೀರ್ಥರು ಬರೆದಂತಹ ಟೀಕೆಗಳನ್ನ, ಅದಕ್ಕೆ ಮೂಲವಾದಂತಹ ಮಧ್ವಾಚಾರ್ಯರ ಭಾಷ್ಯಗಳನ್ನ, ಅದಕ್ಕೆ ಮೂಲವಾದಂತಹ ಸೂತ್ರಗಳನ್ನ, ವೇದವ್ಯಾಸರ ಮಹಾಭಾರತವೇ ಮೊದಲಾದ ಗ್ರಂಥಗಳನ್ನ ಅರ್ಥೈಸಿಕೊಳ್ಳುತ್ತೇನೆ ಅಂತ ಪ್ರಾರ್ಥನೆ ಮಾಡಿ ದೀಪ ಸಂಯೋಜನ, ನ್ಯಾಯದೀಪ, ಭಾವದೀಪ ಮುಂತಾದ ಗ್ರಂಥಗಳನ್ನ ಹೊಂದಿಸಿಕೊಂಡು ಆ ಗ್ರಂಥಗಳ ಅರ್ಥವನ್ನ ಮಾಡಿಕೊಂಡ್ರೆ ಆವಾಗ ಜ್ಞಾನಂ, ಒಳ್ಳೆ ಜ್ಞಾನ ಬರುತ್ತೆ, ಶಾಸ್ತ್ರಗಳ ಸರಿಯಾದ ವ್ಯುತ್ಪತ್ತಿ ಬರುತ್ತೆ. ಅಷ್ಟೇ ಅಲ್ಲ, ಪುತ್ರ ಲಾಭ. ಜ್ಞಾನಿಗಳಿಗೆ ಸಿಗುವಂತಹ ಪುತ್ರರು ಅಂತಂದು ಹೇಳಿದ್ರೆ ಶಿಷ್ಯ ಸಂಪತ್ತು. ನೀವು ತಿಳಿದಂತಹ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಹರಿಸ್ಲಿಕ್ಕೋಸ್ಕರ ಬೇಕಾದಂತಹ ಸಂಪತ್ತು ಪುತ್ರ ಸಂಪತ್ತು, ಶಿಷ್ಯ ಸಂಪತ್ತು. ನಮ್ಮ ಗರ್ಭದಿಂದ ಜನಿಸಿದಂತಹವರಿಗೆ ಬರೀ ಭೌತಿಕವಾದ ಸಂಪತ್ತನ್ನಷ್ಟೇ ಕೊಟ್ಟು ನಾವು ನಿರ್ಗಮಿಸಿದರೆ, ಶಿಷ್ಯ ಸಂಪತ್ತಿಗೆ ಜ್ಞಾನದ ಸಂಪತ್ತನ್ನು ಕೊಟ್ಟು ಮುಂದಿನ ಪರಂಪರೆಗೆ ಅದನ್ನು ಉಳಿಸಿ ಹೋಗ್ತೇವೆ. ಅದರಿಂದಾಗಿ ಶಿಷ್ಯರನ್ನು ಕೂಡ ಪುತ್ರರು ಅಂತ ಕರೀತಾರೆ. ಅಂತಹ ಪುತ್ರ ಸಂಪತ್ತು ಈ ಗ್ರಂಥವನ್ನು ಅಧ್ಯಯನ ಮಾಡಿ, ರಾಯರ ಎದುರುಗಡೆಯಲ್ಲಿ ನಮಸ್ಕಾರ ಮಾಡಿ, ನ್ಯಾಯದೀಪವೇ ಮೊದಲಾದಂತಹ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದರ ಮುಖಾಂತರವಾಗಿ ಮೂಲ ಗ್ರಂಥಗಳನ್ನ ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಲಾಭ, ಅದರ ಜೊತೆಯಲ್ಲಿ ಪುತ್ರ ಸಂಪತ್ತಿನ ಲಾಭ ಅನ್ನುವಂಥದ್ದು ಮುಖ್ಯವಾದ ಅರ್ಥ. ಮೇಲ್ನೋಟದ ಅರ್ಥ ಇಷ್ಟೇ. ಏನು ಅಂತ, ಏತತ್ ಸ್ತೋತ್ರಂ ಸಮುಚ್ಚಾರ್ಯ, ಈ ರಾಯರ ಸ್ತೋತ್ರವನ್ನ ಹೇಳಿ ಗುರುಗಳ ವೃಂದಾವನವಾಗಿರಬಹುದು, ಅವರ ಭಾವಚಿತ್ರವೇ ಆಗಿರಬಹುದು, ಯಾವುದೇ ಆಗಿರಬಹುದು, ಅದರ ಸಮೀಪದಲ್ಲಿ ದೀಪ ಸಂಯೋಜನಾತ್, ದೀಪವನ್ನ ಹಚ್ಚಿದರೆ, ರಾಯರೇ ನಮಗೆ ಜ್ಞಾನವನ್ನು ಕೊಡಿ ಎಂದು ಕೇಳಿದರೆ, ನಾವು ಯಾವ ಗ್ರಂಥಗಳ ಅಧ್ಯಯನವನ್ನ, ಯಾವ ಸ್ಥಳ ಹೊರಗಡೆಯಲ್ಲಿ ಆಗಿರಬಹುದು, ಎಲ್ಲೇ ಆಗಿರಬಹುದು, ಏನ್ ಅಧ್ಯಯನ ಮಾಡ್ತಾ ಇರ್ತೇವೋ, ಮಕ್ಕಳು ಏನ್ ಅಧ್ಯಯನ ಮಾಡ್ತಾ ಇರ್ತಾರೋ ಆ ವಿಷಯದಲ್ಲಿ ಅರ್ಥ ಆಗದೆ ಇರುವಂತಹ ವಿಷಯಗಳು ಅರ್ಥವಾಗತ್ತೆ, ಅಪುತ್ರರಿಗೆ ಪುತ್ರ ಪ್ರಾಪ್ತಿಯೂ ಆಗತ್ತೆ.
ಅನ್ನುವಂತಹದ್ದು ನಿಶ್ಚಯ ಅಂತ ಈ ಫಲವನ್ನ ಹೇಳ್ತಾ ಇದ್ದಾರೆ. ಏತತ್ ಸ್ತೋತ್ರಂ, ಈ ಸ್ತೋತ್ರವನ್ನ ಸಮುಚ್ಚಾರ್ಯ ಭಕ್ತಿಪೂರ್ವಕವಾಗಿ ಹೇಳಿ, ಗುರುಗಳ ವೃಂದಾವನಾಂತಿಗೆ, ವೃಂದಾವನದ ಸನ್ನಿಧಾನದಲ್ಲಿ ದೀಪ ಸಂಯೋಜನ, ದೀಪವನ್ನ ಬೆಳಗುವುದರಿಂದಾಗಿ ಜ್ಞಾನಂ, ಒಳ್ಳೆ ಜ್ಞಾನದ ಅಭಿವೃದ್ಧಿ, ಅದೇ ರೀತಿಯಾಗಿ ಪುತ್ರಲಾಭ, ಪುತ್ರ ಪ್ರಾಪ್ತಿಯೂ ಕೂಡ ಧ್ರುವಂ ಭವೇತ್, ನಿಶ್ಚಯವಾಗಿ ಆಗಿಯೇ ತೀರುತ್ತದೆ ಅನ್ನೋದು ಒಟ್ಟಾರೆ ಈ ಶ್ಲೋಕದ ಅರ್ಥ. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರು ವೃಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇತ್ ಧ್ರುವಂ ಅಂತ ಒಟ್ಟಾರೆ ಈ ಶ್ಲೋಕವನ್ನು ನೋಡಿದ್ದೇವೆ. ಇಷ್ಟಕ್ಕೆ ಈ ಪಾಠವನ್ನು ಮುಕ್ತಾಯ ಮಾಡೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.